ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 6 ಏಪ್ರಿಲ್ 2026. मुरली महावाक्यಗಳು मीठे बच्चे। बाबा के पास जो वक्र है उसका पूरा ही अंत तुम्हें मिला है, तुम उसे धारण करो और कराओ। ಮಧುರ ಮಕ್ಕಳೇ, ಬಾಬಾ ಪರಮಾತ್ಮ ತಂದೆ ಹತ್ತಿರ ಏನೆಲ್ಲ ಸಾಮಾನಿವೆ, ಏನೆಲ್ಲ ಸಾಮಗ್ರಿಗಳಿವೆ, ಅವೆಲ್ಲವುಗಳ ಅಂತ ಪೂರಾ ಹಿಸ್ಸ, ಏನೆಲ್ಲ ಶೇಷ ಭಾಗ ಇತ್ತು ಅದೆಲ್ಲವನ್ನ ಬಾಬಾ ಮಕ್ಕಳಿಗೆ ಕೊಟ್ಬಿಟ್ಟಿದ್ದಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಅವುಗಳನ್ನು ಧಾರಣೆ ಮಾಡ್ರಿ ಮತ್ತು ಮಾಡಿಸ್ರಿ. ಧಾರಣೆ ಮಾಡ್ರಿ ಅಂದರೆ ಪ್ರತಿ ಕ್ಷಣ ಆ ಎಲ್ಲ ಸಾಮಾನುಗಳ ಯೂಸ್ ಮಾಡ್ರಿ. ಯಾವ ಸಾಮಾನುಗಳು? ಯಾವುದು ಪರಮಾತ್ಮನ ಹತ್ತಿರ ಅವಿನಾಶಿಯಾದಂತಹ ಸಾಮಾನುಗಳಿವೆ. ಸುಖ, ಅವಿನಾಶಿ ಶಾಂತಿ, ಅವಿನಾಶಿ ಆನಂದ, ಅವಿನಾಶಿ ಸತ್ಯ ಪ್ರೇಮ, ಹೀಗೆ ಅನೇಕ ಏನೆಲ್ಲ ಇದೆ ಇದೆಲ್ಲವುಗಳನ್ನು ಪ್ರತಿ ಕ್ಷಣವೂ ಉಪಯೋಗಿಸ್ರಿ. ಬೇರೆಯವರಿಗೂ ಉಪಯೋಗಿಸುವ ಕಲೆಯನ್ನು ಕಲಿಸಿಕೊಡ್ರಿ. प्रश्न, त्रिकालदर्शी बाबा ड्रामा के आदि मध्य अंत को जानते हुए भी कल की बात आज नहीं बताते हैं, क्यों? त्रिकालदर्शी बाबा ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ರೂ ಸಹ ನಾಳೆಯ ಯಾವುದೇ ಮಾತನ್ನ ಇವತ್ತು ಹೇಳೋದಿಲ್ಲ. ಯಾಕೆ ಅಂತ ಪ್ರಶ್ನೆ. ಬಾಬಾ ಹೇಳ್ತಾರೆ, बाबा कहते बच्चे अगर मैं पहले से बता दूं तो ड्रामा का मज़ा ही निकल जाए. ಮಕ್ಕಳೇ, ನಾನೊಂದು ವೇಳೆ ನಾಳೆ ಆಗುವ ಘಟನೆಗಳ ಬಗ್ಗೆ ಇವತ್ತೇ ಹೇಳಿಬಿಟ್ರ ಬಾಬಾ ಅಂತರದದ್ದು ಮಜಾನೇ ಇರೋದಿಲ್ಲ. ಯಾಕೆ? ಮಕ್ಕಳಿಗೆ ಹೀಗೂ ಅನಿಸ್ಬೋದು, ಬಾಬಾ ನೀವು ನಾಳೆ ಆಗುವ ಹಾನಿ ಬಗ್ಗೆ ಇವತ್ತೇ ಹೇಳಿಬಿಟ್ರ ನಾವು ಆ ಹಾನಿ ಆಗೋದನ್ನು ತಪ್ಪಿಸ್ತೀವಿ ಬಾಬಾ ಅಂತ. ನಾಳೆ ಆಗುವ ಆಕ್ಸಿಡೆಂಟ್ ಬಗ್ಗೆ ಇವತ್ತೇ ನೀವು ಕ್ಲೂ ಕೊಟ್ಬಿಟ್ರೆ ನಾವು ಅದನ್ನು ಹೇಗಾದರೂ ಮಾಡಿ ರೂಟ್ ಚೇಂಜ್ ಮಾಡ್ತೀವಿ ಅಂತ. ಅಥವಾ ಯಾರಾದರೂ ನಾಳೆ ಶರೀರ ಬಿಡೋದಿದೆ ಅಂತಂದ್ರೆ ಬಹುಶಃ ತಪ್ಪಿಸ್ಬೋದು, ಒಳ್ಳೆ ವೆಂಟಿಲೇಟರ್ನಲ್ಲಿ ಇಟ್ಟು ಅಥವಾ ಏನಾದರೂ ಮಾಡಿ ಅಂತ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಅಕಸ್ಮಾತ್ ಏನಾದರೂ ಹೇಳಿಬಿಟ್ರೆ ಇದು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ ಬದಲಾಯಿಸ್ಲಿಕ್ಕೆ ಬರೋಲ್ಲ? ಇದು ಯಾವುದು ರಿಯಲ್ ಅಲ್ಲ, ಇದು ಪ್ರೀ ರೆಕಾರ್ಡೆಡ್ ಸಿನಿಮಾ ಇದೆ. ಅನಾದಿ ಅವಿನಾಶಿ ನಾಟಕ ಇದೆ, ಫಿಲ್ಮ್ ಇದೆ. ಇದು ಶೂಟ್ ಆಗ್ಬಿಟ್ಟಿದೆ, ಇದು ರೀಪ್ಲೇ ಆಗ್ತಾ ಇದೆ, ಮತ್ತು ಶೂಟಿಂಗ್ ಆಗ್ತಾ ಇಲ್ಲ. ಬಹಳ ಜನ ರಿಪೀಟ್ ಶೂಟಿಂಗ್ ಆಗ್ತಾ ಇದೆ, ಶೂಟಿಂಗ್ ಆಗ್ತಾ ಇಲ್ಲ. ಯಾವುದೇ ಒಂದು ಫಿಲ್ಮ್ ಶೂಟಿಂಗ್ ಆದಮೇಲೆ ವಾಪಸ್ ರೀಪ್ಲೇ ಆಗ್ತದೆ, ಅದು ಮತ್ತೆ ಶೂಟಿಂಗ್ ಆಗೋದಿಲ್ಲ. ಈಗ ನಡೀತಾ ಇರೋದು ರೀಪ್ಲೇ ಅಂದಮೇಲೆ ಇಲ್ಲಿ ಏನೂ ಕೂಡ ನಾಟಕ ಅನುಸಾರ ನಾಳೆಯ ವಿಷಯ ಇವತ್ತ ಹೇಳುವ ಹಾಗಿಲ್ಲ. ಯಾಕಂದ್ರೆ ಇದು ನಾಟಕದೊಳಗೆ ಮುಂದಿನ ವಿಷಯ ಅಡ್ವಾನ್ಸ್ ಗೊತ್ತಾಗ್ಬಿಟ್ರ ಮುಂದೇನನ್ನುವಂತಹ ಕ್ಯೂರಿಯಾಸಿಟಿ ಖತಮಾಯ್ತು ಅಂದ್ರೆ ನಾಟಕದಲ್ಲಿ ಮಜಾ ಬರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರ, ನಾಳೆಯ ಬಗ್ಗೆ ಭಯ ಯಾರಿಗಿದೆ? ಯಾರಿಗೆ ವರ್ತಮಾನ ರಿಯಲ್ ಅಂತ ತಿಳ್ಕೊಂಡಿದ್ದಾರೆ. ವರ್ತಮಾನದ ತಮ್ಮ ಪಾತ್ರದ ಒಂದು ಪೊಸಿಷನ್ ಏನಿದೆ, ತಾಯಿಯಾಗಿರುವ, ಅಕ್ಕೋರಾಗಿರುವ, ಅಥವಾ ಫಾದರ್ ಆಗಿರುವ, ಅಥವಾ ರೋಗ ಬಂದಿರುವ, ಇವೆಲ್ಲವೂ ನನಗೆ ಎನ್ನುವಂತಹ ರಿಯಾಲಿಟಿ ಅನುಭವ ಯಾರು ಮಾಡ್ತಾರೋ ಅವರಿಗೆ ನಾಳೆಯ ಭಯ ಅವಶ್ಯ ಇದ್ದೇ ಇದೆ. ನಾಳೆಯ ಭಯ ಇದೆ ಅಂತಂದ್ರೆ ವರ್ತಮಾನದಲ್ಲಿ ಅವರಿಗೆ ಇದೆಲ್ಲವೂ ಘಟನೆಗಳು ರಿಯಲ್ ಅನ್ನಿಸ್ತದಂದ್ರ ಜರೂರು ನಾಟಕದ ಮೇಲೆ ನಿಶ್ಚಯ ಇಲ್ಲ. ಯಾಕೆ ನಿಶ್ಚಯ ಇಲ್ಲ? ಎಲ್ಲೋ ಬಾಬನ ಮೇಲೆ ಸ್ವಯಂನ ಮೇಲೆ ನಿಶ್ಚಯದ ಕೊರತೆ ಇದೆ. ಅದಕ್ಕೆ ಬಾಬಾ ಹೇಳ್ತಾರ, ಇದು ನಾಟಕ ಇದೆ, ಈ ನಾಟಕದಲ್ಲಿ ಮುಂದಿನ ಅಡ್ವಾನ್ಸ್ ಹೇಳ್ಬಿಟ್ರ ಮಜಾ ಹೋಗ್ಬಿಡ್ತದ. ಈ ಲಾ ನಹಿ ಕೇತಾ, ಈ ವಿಶ್ವ ನಾಟಕದ ಏನು ಪ್ರೀ ರೆಕಾರ್ಡೆಡ್ ಇದೆ ಇದ್ರ ಬಗ್ಗೆ ಯಾರಿಗೆ ಗೊತ್ತಿದೆ, ಯಾರು ಇದ್ರ ಕ್ರಿಯೇಟರ್ ಅದಾರ, ಅವರು ಅಡ್ವಾನ್ಸ್ ಹೇಳ್ಕೊಂತ ಹೋಗ್ಬಿಟ್ರ ಮಜಾನೇ ಇರೋದಿಲ್ಲ, ನಿಯಮನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಲಾ ನಹಿ ಕೇತಾ, ಸಬ್ ಕುಚ್ ಜಾನ್ತೆ ಹುಯೇ ಮೇ ಬಿ ಡ್ರಾಮಾಕ್ಕೆ ವಶ ಹೋ. ಎಲ್ಲವನ್ನ ತಿಳಿದಿದ್ದರೂ ಸಹ, ಅಂದ್ರೆ ಈ ನಾಟಕದ ಬಗ್ಗೆ ಎಲ್ಲ ಗೊತ್ತಿದ್ದು, ನಾಟಕದಲ್ಲಿ ಮುಂದಿನ ಕ್ಷಣ ಏನಾಗ್ತದಂತ ಗೊತ್ತಿದ್ದು ಸಹ ಬಾಬಾ ನಾಟಕದಲ್ಲಿ ಬಂದಿಟ್ಟಿದ್ದಾರೆ, ವಶಭೂತಿದಾರ. ವಶಭೂತ್ ಬಂದಿತ್ತಂದ್ರೆ ಹೀಗಲ್ಲ, ಹೇಗೆ ಲೌಕಿಕದೊಳಗ
ಪತಿಯ ಅಂಡರಲ್ಲಿ ಪತ್ನಿ ವಶೀಭೂತ, ಅಪ್ಪ ಅಮ್ಮನ ಅಂಡರಲ್ಲಿ ಮಕ್ಕಳು ವಶೀಭೂತ ಇರ್ತಾರೆ, ಆ ಮಾತಲ್ಲ. ವಶೀಭೂತ ಅರ್ಥಾತ್ ಈ ನಾಟಕದ ಎಲ್ಲ ನಿಯಮಗಳಿಗೆ ಬಾಬಾ ಬಂಧಿತ್ ಅರ್ಥಾತ್ ಬಾಬಾ ಅಷ್ಟು ಎಕ್ಯುರೇಟ್ ಆಗಿ ಎಲ್ಲ ನಿಯಮಗಳನ್ನ ಫಾಲೋ ಮಾಡ್ತಾರೆ. ಇನ್ನು ಅಡ್ವಾನ್ಸ್ ಮಕ್ಕಳಿಗೆ ಹೇಳೋದಿಲ್ಲ. ಯಾಕಂದ್ರ ಬಾಬಾನಿಗೆ ಇದು ನಾಟಕ ರಿಯಲ್ ಆಗಿತ್ತು ಅಂತಂದ್ರ ಏನಾದ್ರೂ ನಾಳೆ ಆಗೋದನ್ನ ತಪ್ಪಿಸ್ಬೇಕಪ್ಪ, ಏನಾದ್ರೂ ಮಾಡ್ಬೇಕು. ಅರೆ ನಾಟಕದ ಕ್ರಿಯೇಟರೇ ಬಾಬಾ ಅದಾರ. ಬಾಬಾಗಿ ನಾಟಕದ ಪ್ರತಿ ದೃಶ್ಯದ ಬಗ್ಗೆ ಗೊತ್ತಿದೆ. ಇದರಲ್ಲಿ ಕಲ್ಯಾಣ ಇದೆ, ಇದರಲ್ಲಿ ಮಂಗಲ ಇದೆ, ಇದರಲ್ಲಿ ಏನೂ ಹಾನಿ ಇಲ್ಲ. ಅಂದ ಮೇಲೆ ಬಾಬಾ ಅಡ್ವಾನ್ಸ್ ಹೇಳಿ ಮಜಾ ಕೆಡಿಸ್ತಾರೆ. ಅದಕ್ಕೆ ನಾಟಕದ ಪ್ರತಿಯೊಂದು ನಿಯಮಗಳಿಗೆ ಬಾಬಾ ಬದ್ಧದಾರ. ಹೀಗಾಗಿ ಅಡ್ವಾನ್ಸ್ ಆಗಿ ಬಾಬಾನ ತಿಳ್ಕೊಂಡೀನಿ. ಯಾರಾದರೂ ಫಿಲ್ಮ್ ನೋಡಿದ್ರು, ಅವ್ರ ಜೊತೆಯಲ್ಲಿ ಕುತ್ಕೊಂಡು ನಾವು ಫಿಲ್ಮ್ ನೋಡ್ತಿದ್ವಿ ಅಂತಂದ್ರೆ ಅವರಿಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ಅಡ್ವಾನ್ಸ್ ಹೇಳ್ತಾರೆ. ಯಾರಾದರೂ ಮುರಳಿ ಕೇಳುವಾಗ, ಭಾಷಣ ಮಾಡುವಾಗ, ಅವ್ರಿಗೆ ಆ ವಿಷಯ ಸ್ವಲ್ಪ ಗೊತ್ತಿತ್ತು, ಕತೆ ಹೇಳುವಾಗ ಅವ್ರು ಅಡ್ವಾನ್ಸ್ ಹೇಳ್ತಾರೆ. ಇದು ನಿಯಮ ಬದ್ಧತೆ ಅಲ್ಲ. ಇನ್ನೊಬ್ಬರಿಗೆ ಕತೆ ನಡೀತಾ ಇದೆ, ಅವ್ರು ಕೇಳ್ತಿದ್ದಾರೆ ಅಂತಂದ್ರೆ ಆ ಕತೆ ಅವ್ರ ಕ್ಯೂರಿಯಾಸಿಟಿಯಿಂದನೇ ಕೇಳಬೇಕು, ಅದರಲ್ಲಿ ಮಜಾ ಇದೆ. ಸಬ್ ಕುಚ್ ಜಾನ್ತೆ ಹುए मैं भी ड्रामा के वश हूँ, पहले सुना नहीं सकता इसीलिए क्या होगा तुम उसकी चिंता छोड़ दो. ನನಗೆ ಮೊದಲು ಹೇಳಿಕ್ಕಾಗೋದಿಲ್ಲ, ಮೊದಲೇ ನಾ ಹೇಳೋದಿಲ್ಲ ಅಂತಾರೆ ಬಾಬಾ. ನೀವು ನಾಳೆ ಆಗೋ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾಳೆ ಏನಾದಿತ್ತು, ಹೆಂಗೆ ಮಾಡಬೇಕು. ಯಾಕಂದ್ರೆ ಚಿಂತೆ ಯಾರಿಗಿರ್ತದ? ಯಾರು ದೇವಭಾನದಲ್ಲದಾರ, ಯಾರು ತನ್ನನ್ನು ಮನುಷ್ಯ ಅಂತ ತಿಳ್ಕೊಂಡಾರ ಅವ್ರಿಗೆ ಚಿಂತೆ ಇರ್ತದ. ಯಾರು ಆತ್ಮಸ್ಥಿತಿಯಲ್ಲಿದ್ದಾರ ಅವರಿಗೆ ನಾಳೆ ಚಿಂತೆ ಇರೋದಿಲ್ಲ. तो कुछ भी नॉलेज हाँ अच्छा धारणेಗಾಗಿ मुख्य सार देवता बनने के लिए खान पान की बहुत शुद्धि रखने हैं. ದೇವತೆಗಳಾಗಬೇಕು ಅಂದರೆ ಭೋಜನ ಹಾಗೂ ಪಾನೀಯದರ ಬಗ್ಗೆ ಬಹಳಷ್ಟು ಪತ್ತೆ ಇಡಬೇಕು ಅಂತಾರೆ ಬಾಬಾ. ಭೋಜನ ಮತ್ತು ಕುಡಿಯುವುದ್ರ ಬಗ್ಗೆ, ಕುಡಿಯುವುದ್ರ ಬಗ್ಗೆ ಪತ್ತೆ ಇಡೋದು ಅಂತಂದ್ರೆ ಒಂದು ಬಾಬಾ ಹೇಳ್ತಾರ, ಶುದ್ಧ ವೈಬ್ರೇಷನ್ ಇಂದ ತಯಾರಾಗಿರುವಂತಹ ಭೋಜನವನ್ನ ಸ್ವೀಕಾರ ಮಾಡ್ರಿ. ಎರಡನೇದು ಪತ್ತೆ ಅಂದ್ರೆ ಬಹಳ ಸೂಕ್ಷ್ಮ ಇದೆ. ನಾನ್ ತಿಂತಾ ಇದ್ದೀನಿ, ಇದು ನಾನ್ ತಿಂತೀನಿ, ನಾನ್ ಕುಡಿತಿದ್ದೀಯದೆ ಅನ್ನೋದು ಬಹಳ ರಾಂಗ್ ಇದೆ. ಅದಕ್ಕೆ ನಾನು ಅಂದ್ರೆ ಆತ್ಮ ಇರುವ ಕಾರಣ ನಾ ಆತ್ಮ ಕುಡಿಯೋದಿಲ್ಲ, ನಾ ಆತ್ಮ ತಿನ್ನುವುದಿಲ್ಲ. ಈ ಪಾತ್ರ ತಿಂತದ, ಈ ದೇಹದ ಮನಸ್ಸು ಅದರ ಅನುಭವ ಮಾಡ್ತದ. ನಮ್ಮ ಮನಸ್ಸಿನಿಂದಲೂ ಪರಿಯಾಗಿರುವ ಆತ್ಮ ಇದ್ದೀನಿ ಅಂದ್ಮೇಲೆ ಇದ್ರದ್ದು ಪತ್ತೆ ಅವಶ್ಯ ಮಾಡ್ರಿ. ಬಹುತಿ ಪರಹೇಜ್ ಸೆ ಚಲ್ನ, ಬಹಳ ಪತ್ತೆಯಿಂದ ನಡಿಬೇಕಾಗಿದೆ ಅಂತಾರೆ ಬಾಬಾ. योग बल से भोजन को दृष्टि दे शुद्ध बनाकर ಸ್ವೀಕಾರ करना है. ಇದು ಯಾವ ಸಂದರ್ಭದಲ್ಲಿ, ಯಾವಾಗ ಬಹಳ ತೊಂದರೆ ಇದೆ ಭೋಜನದ ವಿಷಯದಲ್ಲಿ, ನನಗೆ ಶುದ್ಧ ಯೋಗಿಗಳ ಕೈಯಿಂದ ಮಾಡಿರುವಂಥ ಭೋಜನ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತಂದ್ರ ಅಂಥ ಸಂದರ್ಭದಲ್ಲಿ ಬಾಬಾ ಹೇಳ್ತಾರ, ಇರ್ಲಿ ನೀನು ಯೋಗ ಬಲದಿಂದ ಅದಕ್ಕೆ ದೃಷ್ಟಿ ಕೊಟ್ಟು ಅದನ್ನು ಪಾವನ ಮಾಡಿ ಅದನ್ನ ಭೋಜನ ಸ್ವೀಕಾರ ಮಾಡ್ರಿ. सेकेंड पॉइंट, परम पिता परमात्मा के हम बच्चे अथवा स्टूडेंट है, वह हमें अब अपने घर ले जाएंगे. ಪರಂಪಿತ ಪರಮಾತ್ಮ ನಮ್ಮ ಟೀಚರ್ ಇದ್ದಾರೆ, ನಾವು ಅವರಿಗೆ ಸ್ಟೂಡೆಂಟ್ ಇದ್ದೀವಿ. ಜೊತೆಯಲ್ಲಿ ಅವರು ಪರಂಪಿತ ಪರಮಾತ್ಮ ಸದ್ಗುರು ಇರುವ ಕಾರಣದಿಂದ ಅವರು ನಮ್ಮನ್ನ ತಮ್ಮ ಜೊತೆಯಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಜೊತೆಯಲ್ಲಿ ವಾಪಸ್ ಕರ್ಕೊಂಡು ಹೋಗೋದು ಅಂದ್ರೆ ಸ್ಥೂಲ್ ಮಾತಲ್ಲ. ಸ್ಥೂಲ್ ಅಂತಂದ್ರೆ ಈ ಶರೀರದಿಂದ ಕರ್ಕೊಂಡು ಹೋಗ್ತಾರ, ಅದು ಅಲ್ಲ. ಶರೀರ ಬಿಟ್ಟು ನಾವು ಆತ್ಮಗಳೆಲ್ಲರೂ ಮೇಲೆ ಹೋಗ್ತೀವಿ. ಅದಕ್ಕಿಂತ ಸೂಕ್ಷ್ಮ ಮಾತು ಯಾವುದು ಅಂತಂದ್ರೆ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗುದು ಅಂತಂದ್ರೆ, ಹೇಗೆ ಪರಮಾತ್ಮನ ಮನಸ್ಸು ಸಂಪೂರ್ಣ ಆತ್ಮಸ್ಥಿತಿಯಲ್ಲಿದೆ, ಪರಮಾತ್ಮನ ಮನಸ್ಸು ಸಂಪೂರ್ಣ ಸ್ವಚ್ಛ ಕಲ್ಯಾಣಕಾರಿಯಾಗಿದೆ, ತಮ್ಮ ತರನೇ ಈ ನನ್ನ ಮನಸ್ಸನ್ನು ಕೂಡ ಸಮಾನ ಮಾಡ್ಕೊಳ್ಳಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಇದೇ ನಶೆಯಲ್ಲೇ ಇರ್ರಿ, ಪರಮ ಸುಖ ಪರಮ ಆನಂದದ ಅನುಭವ ಮಾಡ್ರಿ. वरदान, सेवा की लगन द्वारा लौकिक को अलौकिक प्रवृत्ति में परिवर्तन करने वाले निरंतर सेवाधारी भाव. ಸೇವೆಯ ಲಗನ್ನ ಮೂಲಕ ಲೌಕಿಕವನ್ನು ಅಲೌಕಿಕದಲ್ಲಿ
ಪ್ರವೃತ್ತಿಯನ್ನ ಪರಿವರ್ತನೆ ಮಾಡುವಂತಹ ನಿರಂತರ ಸೇವಾಧಾರಿಗಳು ಆಗ್ರಿ. ಬಹಳ ಸೂಕ್ಷ್ಮ, ಬಹಳ ಅತಿ ಮುಖ್ಯವಾದ ತಿಳ್ಕೋಬೇಕಾಗಿರುವಂತಹ ಮಹಾವಾಕ್ಯ. सेवाधारी का कर्तव्य है निरंतर सेवा में रहना. ಸೇವಾದಾರಿಯ ಕರ್ತವ್ಯ ಆಗಿದೆ ನಿರಂತರ ಸೇವೆಯಲ್ಲಿರೋದು. ಸೇವಾ ಕೇಂದ್ರದಲ್ಲಿ ಇದ್ದಾಗ ಸೇವಾದಾರಿ, ಧ್ಯಾನ ಮಾಡುವಾಗನೇ ಅಂತ ಇಲ್ಲ. ಸೇವಾದಾರಿ ಲೌಕಿಕ ಮನೆಯೊಳಗಿದ್ರೂ ಕೂಡ ಸೇವಾಧಾರಿಯಾಗಿನೇ ಇರಿ ಅಂತಾರೆ ಬಾಬಾ. ಚಾಹೆ मनसा सेवा हो, चाहे वाचा, चाहे कर्मणा सेवा हो, ಸೇವಾಧಾರಿ ಕವಿ भी ಸೇವಾ ಕೋ ಅಪ್ನೆ ಸೆ ಅಲಗ್ नहीं ಸಮಜ್ತೆ. ಸೇವಾಧಾರಿಗಳು ಎಂದಿಗೂ ತಮ್ಮನ್ನ ಸೇವೆಯಿಂದ ಬೇರೆ ಮಾಡ್ಕೊಳ್ಳಲ್ಲ. ಅಂದ್ರೆ ಸೇವಾಧಾರಿ ಬೇರೆ, ನಾ ಈ ಸತ್ ಫಾದರ್ ಆಗಿರೋದು ಬೇರೆ, ಸೇವಾಧಾರಿನೇ ಬೇರೆ, ನಮ್ಮ ಮನೆಯ ಮಾಲೀಕನೇ ಬೇರೆ ಇಲ್ಲ. ನೀವು ಮನೆಯಲ್ಲಿರ್ರಿ, ಸಂಬಂಧ ನಿಭಾಯಿಸ್ರಿ, ಸೇವಾ ಕೇಂದ್ರದಲ್ಲೇ ಇರ್ರಿ, ಎಲ್ಲಿದ್ರೂ ನೀವು ಸೇವಾಧಾರಿ ಅಂತ ಹೇಳ್ತಾರೆ ಬಾಬಾ. जिनकी बुद्धि में सदा सेवा की लगन रहती. 24 ತಾಸಂತೂ ಸೇವಾ ಸ್ಥೂಲವಾಗಿ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಬಾಬಾ ಹೇಳುವ ಸೇವೆಯ ಡೀಪ್ ಅರ್ಥ ಆಗಿದೆ ಮಾನಸಿಕ ಮನಸ ವಾಚ ಕರ್ಮಣ. ಮನಸ ವಾಚ ಕರ್ಮಣದಿಂದ ನಿರಂತರ ಸೇವಾ ಮಾಡಬೇಕು ಅಂದ್ರೆ ಅದಕ್ಕೆ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತಿ ಇರುವಂತಹ ಮಾತು. ಆತ್ಮದ ಸ್ಮೃತಿಯಲ್ಲಿ ಇರೋದೇ ನಿರಂತರ ಸೇವಾ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಆಗೇನಾಗ್ತದ, ನೀವೆಲ್ಲಿದ್ರು ಆತ್ಮಸ್ಥಿತಿಯಲ್ಲಿ ಸ್ಥಿತಿದ್ರಿ ಅಂದ್ರೆ ಲೌಕಿಕ ಪ್ರವೃತ್ತಿ ಬದಲ್ಕರ್ ಈಶ್ವರ್ಯ ಪ್ರವೃತ್ತಿ ಹೋ ಜಾತಿ. ಅಂಡರ್ಲೈನ್, ಬಹಳ ವಿಶೇಷ ಅಂಡರ್ಲೈನ್. ನಿರಂತರ ಸೇವಾ ಭಾವ ಇತ್ತು, ನಿರಂತರ ಆತ್ಮ ಸ್ಮೃತಿ ಇತ್ತು, ಸ್ಥಿತಿ ಇತ್ತು ಅಂತಂದ್ರ ನೀವು ಲೌಕಿಕ ಮನೆಯೊಳಗ ಇದ್ರೂ ಕೂಡ, ಲೌಕಿಕ ಕೆಲಸ ಕಾರ್ಯ ಮಾಡ್ತಿದ್ರು ಕೂಡ ಅದು ಕೂಡ ಸೇವಾನೇ ಅಂತಾರೆ ಬಾಬಾ. ಯಾಕೆ ಅಂದ್ರೆ ನಮ್ಮ ಉದ್ದೇಶನೇ ಲೌಕಿಕ ಪ್ರವೃತ್ತಿಯನ್ನು ಬದಲಾಯಿಸಿ ಅಲೌಕಿಕ ಪ್ರವೃತ್ತಿಯನ್ನಾಗಿ ಮಾಡ್ಕೊಳ್ಳುವುದಾಗಿದೆ. ಸೇವಾಧಾರಿ घर को घर नहीं समझते लेकिन सेवा स्थान समझकर चलते. ಸೇವಾ ಕೇಂದ್ರ, ಬಾಬನ್ ಮನೆ ಸೇವಾ ಕೇಂದ್ರ, ಲೌಕಿಕ ಮನೆ ಸೇವಾ ಸ್ಥಾನ ಅಂತಾರೆ ಬಾಬಾ. ಲೌಕಿಕ ಮನೆಯನ್ನ ನಮ್ಮ ಮನೆಯಿರಿ, ನಮ್ಮ ಗೃಹಸ್ಥ ಜೀವನ ಅಂತ ತಿಳ್ಕೊಬೇಡ್ರಿ. ಸೇವೆಯ ಸ್ಥಾನ. ಬಾಬಾ ಅಲ್ಲಿ ಸೇವೆಗಾಗಿ ನಮ್ಮನ್ನು ಕಳಿಸಿದ್ದಾರೆ, ಅಲ್ಲಿ ಆತ್ಮಗಳ ಕಲ್ಯಾಣಕ್ಕಾಗಿ, ಅಲ್ಲಿ ಆ ಮನೆತನದ ಸಂಬಂಧಿಕರ ಕಲ್ಯಾಣಕ್ಕಾಗಿ ನನ್ನ ಕಳಿಸಿದ್ದಾರೆ. ಅಂದಮೇಲೆ ಆ ಸೇವಾ ಸ್ಥಾನದಲ್ಲಿ ನಾನು ಸೇವೆಗೆ ನಿಮಿತ್ತಿದ್ದೀನಿ. ಸೇವಾಧಾರಿ ಕಾ ಮುಖ್ಯ ಗುಣ ಹೇ ತ್ಯಾಗ. ಸೇವಾಧಾರಿಯ ಮುಖ್ಯ ಗುಣನೇ ತ್ಯಾಗ. ತ್ಯಾಗ ಏನ್ ತ್ಯಾಗ? ನಾನು ಯಾವ ಹೆಸರು ನಂದು ಅನ್ಕೊಂಡಿರುವಂಥದ್ದಿದೆ ಅದ್ರ ತ್ಯಾಗ. ಇದೆಲ್ಲ ನಂದು, ನಾನ್ ಮಾಡಿದ್ದನ್ನುವಂಥದ್ದೇನಿದೆ ಇದೆಲ್ಲವೂ ತ್ಯಾಗ ಮಾಡ್ರಿ. ಇದೆಲ್ಲವೂ ಡ್ರಾಮಾನುಸಾರ, ಡ್ರಾಮಾದ ಮೂಲಕ ಸಿಕ್ಕಿರುವಂಥ ಸಾಮಾನುಗಳು, ಸಂಬಂಧಗಳು, ಈ ಎಲ್ಲ ಪದಾರ್ಥಗಳು, ಈ ಎಲ್ಲ ದೃಶ್ಯಗಳು ಡ್ರಾಮಾ ಮೂಲಕ ಸಿಕ್ಕಿವೆ. ಅಂದಮೇಲೆ ಬಾಬಾ ಹೇಳ್ತಾರೆ ಸೇವಾಧಾರಿಯ ಮುಖ್ಯ ಗುಣನೇ ತ್ಯಾಗ. ತ್ಯಾಗ ವೃತ್ತಿ ವಾಲೆ ಪ್ರವೃತ್ತಿ ಮೇ ತಪಸ್ವಿ ಮೂರ್ತ ಹೋಕರ್ रहते. ತ್ಯಾಗ ವೃತ್ತಿ ಇತ್ತು ಅಂದ್ರೆ ಪ್ರವೃತ್ತಿಯಲ್ಲೂ ಕೂಡ, ಗೃಹಸ್ಥ ಜೀವನದಲ್ಲಿಯೂ ಕೂಡ ತಪಸ್ವಿ ಮೂರ್ತರಾಗಿ ಇರೋದಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ಹೀಗೆ ಹೇಳ್ತಾರ, ಸೇವಾ ಕೇಂದ್ರಕ್ಕೆ ಬಂದು ಇದ್ದುಕೊಂಡ್ರೆ ಬಹುಶಃ ನಮ್ ಜೀವನ್ ಮುಕ್ತಿ ಸಿಗ್ತದ ಅಂತ. ಬಾಬಾ ಹೇಳ್ತಾರೆ ಇಲ್ಲ, ಸೇವಾ ಸ್ಥಾನ್ ಅರ್ಥಾತ್ ತಮ್ಮ ಮನೆಯಲ್ಲಿ ಇದ್ದುಕೊಂಡು ಕೂಡ ಲೌಕಿಕವನ್ನ ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಬಿಟ್ರೆ ನೀವು ತಪಸ್ವಿ ಮೂರ್ತಿಗಳಾಗ್ಬಿಡ್ತೀರಿ. ಜಿಸಸೆ ಸೇವಾ ಸ್ವತಃ ಹೋತಿ. ಇದರಿಂದ ಸೇವೆ ಸ್ವತಃ ನಡೀತಾ ಇರ್ತದ. स्लोगन, अपने संस्कारों को दिव्य बनाना है तो मन बुद्धि को बाबा के आगे समर्पित कर दो. ತಮ್ಮ ಸಂಸ್ಕಾರಗಳನ್ನ ದಿವ್ಯ ಶ್ರೇಷ್ಠ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ಅವುಗಳನ್ನ ಬಾಬಾಗ ಅರ್ಪಣೆ ಮಾಡ್ರಿ. ಯಾಕಂದ್ರೆ ನನ್ನ ಸ್ವಭಾವ, ನನ್ನ ಸಂಸ್ಕಾರ, ನನ್ನ ಹ್ಯಾಬಿಟ್ ಇದು ನನಗೆ ಇಷ್ಟ ಅಂತ ಅನ್ಕೊಂಡಿದ್ದೀನ ತಂದ್ಮೇಲೆ ನಂದು ಯಾವಾಗಾಯ್ತು? ನಾನ್ ನಿರಾಕಾರ ಆತ್ಮ, ಮನಸ್ಸಿನಿಂದ ಪರೆ, ಭಾವನಾದಿಂದ ಪರೆ ಇದ್ದೀನಿ ಅಂದಮೇಲೆ ಈ ಮನಸ್ಸು, ಈ ಭಾವನೆ, ಈ ವಿಚಾರ, ಸಂಕಲ್ಪ ನಂದು ಅನ್ನೋದೇ ಅಶುದ್ಧಿ, ನಂದು ಅನ್ನೋದೇ ಮೈಲಿಗೆ. ಅದಕ್ಕೆ ಬಾಬಾ ಅಂತಾರೆ ಶುದ್ಧ ಆಗ್ಬೇಕು ಅಂದ್ರೆ ಮೊದಲು ಬಾಬಾ ಇದ್ಯಾವುದೂ ನಾನಲ್ಲ, ನಂದಲ್ಲ ಅಂತ ಬಾಬಾರವ್ರ ಮುಂದೆ ಎಲ್ಲಿವರೆಗೆ ಅರ್ಪಣೆ ಮಾಡೋದಿಲ್ಲ ಅಲ್ಲಿವರೆಗೆ ಸ್ವಭಾವ ಸಂಸ್ಕಾರದಿಂದ ಒಳಗೇನು ಹಾನಿ ಇದೆ ಆ ಹಾನಿಯ ಪ್ರಭಾವಕ್ಕೊಳಗಾಗುವುದೆಂದಿಗೂ ತಪ್ಪುದಿಲ್ಲ.
अव्यक्तिशारे महान बनने के लिए मधुरता का नम्रता का गुण धारण करो. किसी भी आत्मा को 2 घड़ी मीठी दृष्ಟಿ दे दो. ಯಾವುದೇ ಆತ್ಮನಿಗೆ ಒಂದೆರಡು ಕ್ಷಣ ಮಧುರ ದೃಷ್ಟಿಯನ್ನ ಕೊಡ್ರಿ. ಮೀಠೆ ಬೋಲ್ದು ಒಂದೆರಡು ಮಧುರ ದೃಷ್ಟಿ ಅಂತಂದ್ರೆ ಮಧುರ ದೃಷ್ಟಿಯಿಂದ ಬಹಳ ಪ್ರೀತಿಯಿಂದ ಸ್ಮೈಲ್ ಮಾಡಿ ದೃಷ್ಟಿ ಕೊಡೋದು ಅಲ್ಲ. ಪೂರ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಮಧುರತೆ. ಮಧುರ ದೃಷ್ಟಿ ಕೊಡ್ರಿ, ಮಧುರವಾದ ಮಾತನಾಡ್ರಿ, ಆತ್ಮೀಯ ಮಾತುಗಳನ್ನ ಆಡ್ರಿ. ಮಧುರ ಮಾತಾಡ್ರಿ ಅಂದ್ರೆ ಬರ್ರಿ ಆರಾಮಿರಿಲ್ಲ ಸ್ವರ್ಗಿರಿಲ್ಲ, ಇದು ಮಧುರ ಮಾತಲ್ಲಿದು. ಇದು ಜಿಸಮ್ ಶಾರೀರಿಕ ಮಾತಿದು. ಭಲೆ ಅನ್ನಿಸ್ತದೆ ವ್ಯಕ್ತಿ ಬಹಳ ಪ್ರೀತಿಯಿಂದ ನನಗೆ ಕೇಳಿದ್ರು ಅಂತ. ರುಹಾನಿ ಮಾತು, ಮಧುರ ಮಾತು ಅಂದ್ರೆ ಆತ್ಮಸ್ಥಿತಿಗೆ ಸಂಬಂಧಪಟ್ಟಂತಹ ಮಾತುಗಳು. उस आत्मा को सदा के लिए भरपूर कर देंगे. ಇದರಿಂದ ಆ ಆತ್ಮ ಸದಾ ಕಾಲಕ್ಕೆ ಭರ್ಪೂರ್ ಆಗ್ತದ. ಈ 2 ಕ್ಷಣ ಮಧುರ ದೃಷ್ಟಿ ಮಧುರ ಮಾತು ನಿಮ್ಮ ಸೃಷ್ಟಿಯನ್ನೇ ಬದಲಾಯಿಸ್ಬಿಡ್ತದ, ಆ ಆತ್ಮದ ಸ್ಥಿತಿಯನ್ನೇ ಬದಲಾಯಿಸ್ಬಿಡ್ತದ ಅಂತಾರೆ ಬಾಬಾ. ಯಾವಾಗ ಅವ್ರ ಬಗ್ಗೆ, ಅವ್ರ ಉಡುಗೆ ತೊಡುಗೆ, ಅವ್ರ ಜೀವನ, ಆಹಾರ ವಿಹಾರದ ಬಗ್ಗೆ ಕೇಳೋದ್ರಂದಲ್ಲ. ಇದನ್ನೇ ನಾವು ಬಹಳ ಮಧುರ, ನಮಗೆ ಬಹಳ ಹಚ್ಕೊಂಡಾರ ಅಂತ ತಿಳ್ಕೊಂಡಿದ್ದೀವಿ. ಇವೆಲ್ಲ ದೇವಭಾನದ ಮಾತುಗಳು. ಆತ್ಮಸ್ಥಿತಿಗೆ ಸಂಬಂಧಪಟ್ಟ ಶ್ರೇಷ್ಠ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾತಾಡ್ತಾ ಅವರಿಗೆ ಮಧುರ ಆತ್ಮೀಯ ದೃಷ್ಟಿಯನ್ನ ಕೊಟ್ಬಿಟ್ರಿ ಅಂದ್ರೆ ಅವರ ಜೀವನವೇ ಬದಲಾಗ್ಬಿಡ್ತದೆ ಅಂತಾರೆ ಬಾಬಾ. 2 ಮಧುರ ಬೋಲ್ ಸದಾ के लिए बदलने के निमित्त बन जाएंगे. 2 ಮಧುರ ಮಾತುಗಳು ಸದಾ ಕಾಲಕ್ಕಾಗಿ ಬದಲಾಗಲಿಕ್ಕೆ ನಿಮಿತ್ತ ಆಗ್ತವೆ ಅಂತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ. ಕೆಲವು ಕ್ಷಣ ತಮ್ಮನ್ನ ಗೃಹಸ್ಥಿಯಿಂದ ಪ್ರವೃತ್ತಿ ಮಾರ್ಗದಿಂದ ನಾನೊಬ್ಬ ತಂದೆ, ನಾನೊಬ್ಬ ತಾಯಿ ಎನ್ನುವ ಸಂಬಂಧದ ಭಾನದಿಂದ ಪರೆಯಾಗಿ ತಮ್ಮ ನಿರಾಕಾರಿ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಆ ಮನೆಯನ್ನ ಮನೆಯಾಗಿ ನೋಡದೆ ಸೇವಾ ಸ್ಥಾನದಿಂದ ಅನುಭವ ಮಾಡ್ರಿ. ತಮ್ಮ ಪವಿತ್ರತೆಯ ರುಹಾನಿ ಆತ್ಮೀಯ ಪ್ರಕಂಪನಗಳನ್ನು ಹರಡಿಸಿ ಅನುಭವ ಮಾಡ್ರಿ. ಈ ಮನೆಯೂ ನನ್ನದಲ್ಲ, ಇಲ್ಲಿರುವ ಸಂಸಾರವೂ ನನ್ನದಲ್ಲ. ನಾನು ನಿರಾಕಾರ ಆತ್ಮ, ಈ ಸ್ಥಾನದಲ್ಲಿ ಸೇವೆಗೆ ಬಂದಿರುವೆ ನಿಮಿತ್ತನಾಗಿ. ಹೀಗಾಗಿ ನಾನು ಆತ್ಮ ನನ್ನ ಸಾಕ್ಷಿ ಭಾವದಿಂದ ಈ ಪಾತ್ರವು ಮಾತನಾಡುವುದನ್ನು, ಕೇಳುವುದನ್ನು, ಕರ್ತವ್ಯ ನಿಭಾಯಿಸುವುದನ್ನು ಸಾಕ್ಷಿಯಾಗಿ ನೋಡುತ್ತಿರುವೆನು. ಓಂ ಶಾಂತಿ. ಓಂ ಶಾಂತಿ.